ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಧೃತರಾಷ್ಟ್ರನ ವಿವಾಹ ವಿಷಯವಾಗಿ ಭೀಷ್ಮ ವಿದುರರ ಸಂವಾದವು, ಧೃತರಾಷ್ಟ್ರನಿಗೂ ಗಾಂಧಾರಿಗೂ ವಿವಾಹವು ಎಂಬ 119ನೆಯ ಅಧ್ಯಾಯಕ್ಕೆ ಸ್ವಾಗತ. ವಿದುರ ಭೀಷ್ಮನು ಹೇಳುತ್ತಿರುವುದು, ನಮ್ಮ ಕುಲವು ಸಮಸ್ತ ಗುಣಗಳಿಂದಲೂ ಪ್ರಕಾಶಿಸುತ್ತಿರುವುದು, ವಿಶೇಷ ಪ್ರಖ್ಯಾತವಾಗಿ ಭೂಮಿಯಲ್ಲಿ ಸಮಸ್ತ ರಾಜರನ್ನು ಆಳತಕ್ಕ ಅಧಿಕಾರವುಳ್ಳದ್ದಾಗಿರುವುದು. ಮಹಾತ್ಮರು ಧರ್ಮಜ್ಞರು ಆದ ರಾಜರಿಂದ ಚೆನ್ನಾಗಿ ರಕ್ಷಿಸಲ್ಪಡುತ್ತಿರುವ ಈ ನಮ್ಮ ಕುಲವು ಯಾವಾಗಲೂ ತನ್ನ ಯಶಸ್ಸನ್ನು ಕೆಡಿಸಿಕೊಂಡುದಿಲ್ಲ. ನಾನು ಸತ್ಯವತಿಯು ಮಹಾತ್ಮನಾದ ವ್ಯಾಸನು ಆಲೋಚಿಸಿ ನಮ್ಮ ಕುಲವು ನಷ್ಟವಾಗದಿರುವುದಕ್ಕಾಗಿ ನಿಮ್ಮನ್ನು ಪುತ್ರರನ್ನಾಗಿ ಪಡೆದೆವು. ಸಮುದ್ರದಂತೆ ನಮ್ಮ ವಂಶವು ಮುಂದೆ ಅಭಿವೃದ್ಧಿಗೆ ಬರಲು ನಾನು ನೀವು ಪ್ರಯತ್ನಿಸಬೇಕಾಗಿದೆ. ಯದು ವಂಶದಲ್ಲಿ ಕನ್ಯೆಯರಿರುವಂತೆ ಕೇಳಿರುವೆನು. ಆ ಬಾಲಿಕೆಯು ನಮ್ಮ ವಂಶಕ್ಕೆ ತಕ್ಕವಳು. ಗಾಂಧಾರ ದೇಶದ ಸುಲಭನ ಮಗಳು, ಮದ್ರ ದೇಶದ ರಾಜನ ಮಗಳು ಇಬ್ಬರು ಅದೇ ರೀತಿಯಲ್ಲಿ ಕನ್ಯೆಯರಾಗಿರುವರು. ಪುತ್ರ, ಆ ಕನ್ಯೆಯರೆಲ್ಲರೂ ಒಳ್ಳೆಯ ವಂಶದಲ್ಲಿ ಹುಟ್ಟಿದವರು, ಸುಂದರಿಯರು. ಆ ಕ್ಷತ್ರಿಯ ಶ್ರೇಷ್ಠರು ನಮ್ಮ ನಗರಕ್ಕೆ ನಮ್ಮ ಸಂಬಂಧಕ್ಕೆ ತಕ್ಕವರೇ. ನಮ್ಮ ಕುಲದಲ್ಲಿ ಸಂತಾನವು ವೃದ್ಧಿಯಾಗಲು ಆ ಕನ್ಯೆಯರನ್ನು ನಿನಗೆ ಮದುವೆ ಮಾಡಬೇಕೆಂದು ನನಗೆ ತೋರಿದೆ. ನಿನ್ನ ಆಲೋಚನೆ ಏನು ಎಂದು ಕೇಳಿದನು. ಅದಕ್ಕೆ ವಿದುರನು, ನಮಗೆ ತಂದೆಯೂ ನೀನೆ, ತಾಯಿಯೂ ನೀನೆ, ಪರಮಾಚಾರ್ಯನು ನೀನೇ ಆಗಿರುವೆ. ಆದುದರಿಂದ ಈ ನಮ್ಮ ಕುಲಕ್ಕೆ ಹಿತವಾದುದೋ ಅದನ್ನು ನೀನೇ ಆಲೋಚಿಸಿ ಮಾಡಬೇಕು ಎಂದನು. ಆಗ ಭೀಷ್ಮನು ಸುಬಲನ ಮಗಳಾದ ಗಾಂಧಾರಿಯ ವೃತ್ತಾಂತವನ್ನು ಕುರಿತು ಬ್ರಾಹ್ಮಣರನ್ನು ಕೇಳಿದನು. ಪುಣ್ಯವತಿಯಾದ ಗಾಂಧಾರಿಯು ಭೃಗುನೇತ್ರಹರನು ವರಪ್ರದನು ಆದ ಶಿವನನ್ನು ಆರಾಧಿಸಿ 100 ಮಂದಿ ಪುತ್ರರನ್ನು ಪಡೆಯುವಂತೆ ವರವನ್ನು ಹೊಂದಿರುವಳು ಎಂದು ಆ ಬ್ರಾಹ್ಮಣರು ತಿಳಿಸಲು, ಆಮೇಲೆ ಭೀಷ್ಮನು ಗಾಂಧಾರ ರಾಜನ ಬಳಿಗೆ ದೂತರನ್ನು ಕಳುಹಿಸಿದನು. ಧೃತರಾಷ್ಟ್ರನು ಅಂಧನಾದುದರಿಂದ ಸುಬಲನು ಆತನಿಗೆ ಕನ್ಯೆಯನ್ನು ಕೊಡಲು ಅಸಮಾಧಾನಪಟ್ಟನು. ಆದರೆ ಕುರುಕುಲದ ಶ್ರೇಷ್ಠತೆಯನ್ನು, ಖ್ಯಾತಿಯನ್ನು, ಗುಣವನ್ನು ಆಲೋಚಿಸಿ ಧೃತರಾಷ್ಟ್ರನಿಗೆ ಗಾಂಧಾರಿಯನ್ನು ಧರ್ಮಪತ್ನಿಯನ್ನಾಗಿ ವಿವಾಹ ಮಾಡಲು ಒಪ್ಪಿದನು. ಧೃತರಾಷ್ಟ್ರನು ಅಂಧನೆಂದು ಆತನಿಗೆ ತನ್ನನ್ನು ವಿವಾಹ ಮಾಡಿಕೊಡುವಂತೆ ತಂದೆ ತಾಯಿಗಳು ನಿಶ್ಚಯಿಸಿರುವರೆಂದು ಗಾಂಧಾರಿಗೆ ತಿಳಿಯಬಂದಿತು. ಗಾಂಧಾರಿಯು ಪತಿವ್ರತ ಶಿರೋಮಣಿಯಾದುದರಿಂದ, ನನ್ನ ಪತಿಗೆ ಕಣ್ಣಿಲ್ಲದ ಮೇಲೆ ನನಗೇಕೆ ಈ ಕಣ್ಣುಗಳು, ನಾನು ಈ ಕಣ್ಣುಗಳಿಂದ ಬೇರೆ ಪುರುಷರಾರನ್ನು ನೋಡಲಾರೆನು ಎಂದು ನಿಶ್ಚಯಿಸಿ ಒಂದು ವಸ್ತ್ರವನ್ನು ತೆಗೆದು ಅದನ್ನು ಹಲವು ಮಡಿಕೆಗಳಾಗಿ ಮಡಿಸಿ ತನ್ನ ಕಣ್ಣುಗಳೆರಡು ಕಾಣದಂತೆ ಅವುಗಳ ಮೇಲೆ ಕಟ್ಟಿಕೊಂಡಳು. ಆಮೇಲೆ ಗಾಂಧಾರ ರಾಜಕುಮಾರನಾದ ಶಕುನಿಯು ತನ್ನ ಸಹೋದರಿಯನ್ನು ಅಧಿಕ ವೈಭವದೊಡನೆ ಕರೆದುಕೊಂಡು ಕೌರವರ ಬಳಿಗೆ ಬಂದು ಆ ಸುಂದರಿ ಮಣಿಯನ್ನು ಅಲಂಕರಿಸಿ ಧೃತರಾಷ್ಟ್ರನಿಗೆ ಕೊಡಲು ಭೀಷ್ಮನು ಸಂಭ್ರಮದಿಂದ ವಿವಾಹವನ್ನು ಮಾಡಿದನು. ಆ ವೀರನು ತನ್ನ ಸಹೋದರಿಯನ್ನು ಆಕೆಯೊಡನೆ ತನ್ನ ಗೌರವಕ್ಕೆ ತಕ್ಕಂತೆ ವಸ್ತ್ರಭೂಷಣಾದಿಗಳನ್ನು ಕೊಟ್ಟನು. ಅದಕ್ಕೆ ತಕ್ಕಂತೆ ಭೀಷ್ಮನು ತನಗೆ ಮಾಡಿದ ಮರ್ಯಾದೆಗಳನ್ನು ಸ್ವೀಕರಿಸಿ ತನ್ನ ನಗರಕ್ಕೆ ಹಿಂತಿರುಗಿದನು. ಓ ಜನಮೇಜಯ, ಕಾಂತಾರತ್ನವಾದ ಆ ಗಾಂಧಾರಿಯು ತನ್ನ ಕುಲ, ಶೀಲ, ಆಚಾರ, ನಡವಳಿಕೆ ಇವುಗಳಿಂದ ಕೌರವರೆಲ್ಲರನ್ನೂ ತೃಪ್ತಿಪಡಿಸಿ ಜ್ಞಾನ ಚಕ್ಷುವೆನಿಸಿದ, ಅಂದರೆ ಹೊರಗಿನ ಕಣ್ಣಿಲ್ಲದ ತನ್ನ ಪತಿಗೆ ಭಯಪಟ್ಟು ನಡೆಯುತ್ತಿದ್ದಳು. ಕಣ್ಣು ಕಟ್ಟಿಕೊಂಡಿದ್ದುದರಿಂದ ಅಂಧತ್ವದಲ್ಲಿ ಪತಿಗೆ ಸಮಾನಳಾಗಿದ್ದಳು. ಪತಿಯ ಮಾತಿಗೆ ಸ್ವಲ್ಪವೂ ಮೀರಿ ನಡೆಯುತ್ತಿರಲಿಲ್ಲ. ಪತಿಯೇ ಮುಖ್ಯವೆಂದು ಭಾವಿಸಿದ ಪತಿವ್ರತ ಶಿರೋಮಣಿಯಾದುದರಿಂದ ತನ್ನ ನಡವಳಿಕೆಯಿಂದ ಹಿರಿಯರೆಲ್ಲರನ್ನೂ ಸಂತೋಷಪಡಿಸಿ ಬಾಯಿಂದಾದರೂ ಪರಪುರುಷರ ಹೆಸರನ್ನೇ ಉಚ್ಚರಿಸದಿದ್ದಳು. ಗಾಂಧಾರ ರಾಜನಾದ ಸುಬಲನು ಗಾಂಧಾರಿಯ ಸಹೋದರಿಯರಾದ ಮಿಕ್ಕ 10 ಮಂದಿ ಕನ್ಯೆಯರನ್ನು ಧೃತರಾಷ್ಟ್ರನಿಗೆ ವಿವಾಹ ಮಾಡಿದನು. ಸತ್ಯವ್ರತೆ, ಸತ್ಯಸೇನೆ, ಸುಧೇಷ್ಣೆ, ಸಂಹಿತೆ, ತೇಜಶ್ರವೆ, ಸುಶ್ರವೆ, ನಿಕೃತಿ, ಶುಂಭೆ, ಶಂಬರೆ, ದಶಾರ್ಣೆ ಎಂಬಿ ಹೆಸರುಳ್ಳ 10 ಮಂದಿ ಗಾಂಧಾರ ರಾಜಕುಮಾರಿಯರನ್ನು ಧೃತರಾಷ್ಟ್ರನು ಒಂದೇ ದಿನದಲ್ಲಿ ಪಾಣಿಗ್ರಹಣ ಮಾಡಿಕೊಂಡನು. ಆಮೇಲೆ ಮಹಾಧನ್ವಿಯು
ಶಂತನು ಪುತ್ರನು ಆದ ಭೀಷ್ಮನು 100ಕ್ಕಿಂತ ಹೆಚ್ಚಾಗಿ ಅಲ್ಲಲ್ಲಿಂದ ರಾಜಕುಮಾರಿಯರನ್ನು ತರಿಸಿ ಧೃತರಾಷ್ಟ್ರನಿಗೆ ಮದುವೆ ಮಾಡಿಸಿದನು. ಇದು 119ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.